ಹಾಯ್ ಎಲ್ಲರಿಗೂ, ಡ್ಯೂ ಟು ಟೆಕ್ನಿಕಲ್ ಇಶ್ಯೂ ನಿನ್ನೆ ವಿಡಿಯೋ ಸರಿಯಾಗಿ ಬರಲಿಲ್ಲ ಅಂತ ಈ ಹೊಸ ವಿಡಿಯೋ ನಿಮಗೋಸ್ಕರ. ಇನ್ನೇನು ಹಬ್ಬ ಸೀಸನ್ನು, ಮದುವೆ ಸೀಸನ್ ಸ್ಟಾರ್ಟ್ ಆಗ್ತಿದೆ. ಸೊ ಎಲ್ಲರೂ ಹೊಸ ಸೀರೆ ತೊಗೊಂಡಿರ್ತೀರ, ಯಾವ ಥರ ಕುಚ್ಚು ಹಾಕ್ಸ್ಕೋಬೇಕು ಅನ್ನೋರಿಗೆ ಈ ವಿಡಿಯೋ. ಇದಕ್ಕೆ ಬೇಕಾಗಿರೋ ಮೆಟೀರಿಯಲ್ಸು ಕ್ರೋಶಾ, ಟ್ಯಾಟಿಂಗ್ ಥ್ರೆಡ್ಡು, ಬ್ಯಾಂಗಲ್ಸು ಮತ್ತು ಸಿಲ್ಕ್ ಥ್ರೆಡ್ಡು. ಈ ಸ್ಯಾರಿ ಕಾಂಬಿನೇಷನ್ ಬಂದು ಡಾರ್ಕ್ ವೈನ್ ಕಲರ್ ಮತ್ತು ಲೈಟ್ ಪೀಚ್ ಪಿಂಕ್ ಮಿಕ್ಸ್ ಕಲರ್ ಇದೆ. ಸೊ ಬ್ಯಾಂಗಲ್ಸ್ನ ಫಸ್ಟು ಈ ಥರ ರೆಡಿ ಮಾಡಿ ಇಟ್ಕೋಬೇಕು. ಆ್ಯಂಡ್ ಅದಕ್ಕೆ ಕಾಂಬಿನೇಷನ್ ಆಗಿ ಈ ಕ್ಯೂಟ್ ಲಿಟಲ್ ಫ್ಲವರ್ಸ್ ಕೂಡ ರೆಡಿ ಮಾಡಿ ಇಟ್ಕೋಬೇಕು. ಈಗ ಬ್ಯಾಂಗಲ್ಸ್ನ ಹೆಂಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ಫಸ್ಟು ಈ ಟ್ಯಾಟಿಂಗ್ ಥ್ರೆಡ್ನ ತೊಗೊಂಡು ಒಂದು ಲಾಕ್ ಮಾಡ್ಕೋಬೇಕು. ಆಮೇಲೆ ಬ್ಯಾಂಗಲ್ಸ್ನ ತೊಗೊಂಡು ಅದಕ್ಕೆ ಲಾಕ್ ಮಾಡಿ ಇಟ್ಕೋಬೇಕು. ಐ ಥಿಂಕ್ ನಿಮ್ಗೆ ಕ್ಲಿಯರಾಗಿ ಕಾಣಿಸ್ತಿದೆ ಅನ್ಕೋತಿದ್ದೀನಿ ನಾನು ಹೆಂಗೆ ಲಾಕ್ ಮಾಡಿದೆ ಅಂತ. ಈ ಥರ ಲಾಕ್ ಮಾಡ್ಕೊತ ಹೋಗಬೇಕು. ಲಾಕ್ ಅಂತಲೂ ಹೇಳ್ಬೋದು, ಇಲ್ಲ ಸಿಂಗಲ್ ಕ್ರೋಶೆ ಅಂತಲೂ ಹೇಳ್ಬೋದು. ಈಗ ಒಂದೊಂದಾಗಿ ಈ ಥರ ಸಿಂಗಲ್ ಕ್ರೋಶೆನ ಹಾಕ್ಕೊಂಡು ಹೋಗಬೇಕು. ಐ ಥಿಂಕ್ ಇದು ಎಲ್ಲರೂ ಟ್ರೈ ಮಾಡ್ಬೋದು ಅನ್ಕೋತೀನಿ. ತುಂಬ ಈಸಿಯಾಗಿದೆ, ಅಷ್ಟೊಂದೇನು ಕಾಂಪ್ಲಿಕೇಟೆಡ್ ಇಲ್ಲ. ಬಟ್ ಡಿಸೈನ್ ಮಾತ್ರ ತುಂಬಾ ಚೆನ್ನಾಗಿದೆ. ಡಿಫ್ರೆಂಟ್ ಔಟ್ಲುಕ್ ಬರುತ್ತೆ ನೀವು ಈ ಕಾಂಬಿನೇಷನಲ್ಲಿ ಮಾಡ್ತಿದ್ರೆ. ಈ ಥರ ಆಲ್ಮೋಸ್ಟ್ 80 ಸಿಂಗಲ್ ಕ್ರೋಶಸ್ನ ಬ್ಯಾಂಗಲ್ ಪೂರ್ತಿ ಕಂಪ್ಲೀಟಾಗಿ ಹಾಕೊಂಡು ಹೋಗಬೇಕು. ಯೂಶಲಿ ಮಕ್ಕಳ ಬ್ಯಾಂಗಲ್ಸ್ ಇರುತ್ತೆ. ಸೊ ನನ್ನ ಮಗಳ ಬ್ಯಾಂಗಲ್ನ ಯೂಸ್ ಮಾಡಿಕೊಂಡು ನಾನು ಇದನ್ನು ಟ್ರೈ ಮಾಡಿದೆ. ತುಂಬಾ ಚೆನ್ನಾಗಿ ಬಂತು. ನೀವು ನೋಡಿ ಟ್ರೈ ಮಾಡಿ. ಕಂಪ್ಲೀಟ್ 80 ಸಿಂಗಲ್ ಕ್ರೋಶೆ ಆದಮೇಲೆ ಈ ಥರ ರೊಟೇಟ್ ಮಾಡಿಕೊಂಡು 2 ಚೈನ್ಸ್ ಹಾಕೊಂಡು ಹೋಗಬೇಕು. ಟೂ ಚೈನ್ಸ್ ಹಾಕೊಂಡ್ಮೇಲೆ ನಿಮ್ಗೆ ಅಲ್ಲಿ ಗ್ಯಾಪ್ ಕಾಣಿಸಿದೆ ಅಲ್ವಾ, ಸಣ್ಣ ಸಣ್ಣ ಹೋಲ್ ಥರ. ಈಗ ಅಲ್ಲಿ ಒಂದು ಚೈನ್ ಬಿಟ್ಟು ಒಂದಕ್ಕೆ 2 ಡಬಲ್ ಕ್ರೋಶೆಸ್ನ ಹಾಕೊಳ್ತಾ ಹೋಗಬೇಕು. ಇದೇ ಥರ ಕಂಪ್ಲೀಟ್ ಬ್ಯಾಂಗಲ್ಗೆ ಡಬಲ್ ಕ್ರೋಶೆಸ್ನ ಹಾಕೊಂಡು ಹೋಗಬೇಕು, ಒಂದು ಬಿಟ್ಟು ಒಂದನ್ನು. ಐ ಥಿಂಕ್ ಗೊತ್ತಾಗ್ತಿದೆ ನಾನು ಮಾಡ್ತಿರೋದನ್ನ. ಏನಾದ್ರು ಡೌಟ್ ಇದ್ದರೆ ಕಮೆಂಟ್ ಮಾಡಿ, ನಾನು ಇದರಲ್ಲಿ ಎಕ್ಸ್ಪ್ಲೇನ್ ಮಾಡಿಕೊಡ್ತೀನಿ. ಮತ್ತೆ ಇವಾಗ ಕಂಪ್ಲೀಟಾಗಿ ಹಾಕೊಂಡ್ಮೇಲೆ ಮತ್ತೆ ಬ್ಯಾಂಗಲ್ಸ್ನ ರೊಟೇಟ್ ಮಾಡ್ಕೋಬೇಕು. ರೊಟೇಟ್ ಮಾಡಾದ್ಮೇಲೆ ಮತ್ತೆ 2 ಚೈನ್ಸ್ನ ಹಾಕ್ಕೊಂಡು ಈಗ ಪ್ರತಿಯೊಂದು ಬ್ಲಾಕ್ಗೂ 2 ಡಬಲ್ ಕ್ರೋಶೆಸ್ನ ಹಾಕೊಳ್ತಾ ಹೋಗಬೇಕು. ಈಗ 2 ಚೈನ್ಸ್ ಹಾಕೊಂಡಿದ್ದೀನಿ. ಈಗ ಪ್ರತಿಯೊಂದಕ್ಕೂ ಆಗಲೇ ಒಂದು ಬಿಟ್ಟು ಒಂದು ಹಾಕಿದ್ವಿ. ಈಗ ಪ್ರತಿಯೊಂದು ಬ್ಲಾಕ್ಗೂ 2 ಡಬಲ್ ಕ್ರೋಶೆಸ್ನ ಹಾಕೊಳ್ತಾ ಹೋಗಬೇಕು. ಇದೇ ಸೇಮ್ ಪ್ರೋಸೆಸ್ಸು ಕಂಪ್ಲೀಟ್ ಬ್ಯಾಂಗಲ್ಸ್ಗೆ ನಾವು ಹಾಕೊಳ್ತಾ ಬರಬೇಕು. ಈಗ ನೋಡಿ ಈ ಬ್ಯಾಂಗಲ್ ಫುಲ್ ಕಂಪ್ಲೀಟ್ ಆಗಿದೆ. ಲಾಸ್ಟ್ವರೆಗೂ ನೀಟಾಗಿ ಹಾಕ್ಕೊಂಡು ಕಟ್ ಮಾಡ್ಕೋಬೇಕು. ಒಂಚೂರು ದಾರ ಬಿಟ್ಕೊಂಡು ನೀವು ಕಂಪ್ಲೀಟ್ ಆದಮೇಲೆ ಈ ಥರ ಫೋಲ್ಡ್ ಮಾಡಬೇಕು. ಇನ್ನರ್ ಸೈಡ್ಗೆ ಫೋಲ್ಡ್ ಮಾಡಿಕೊಂಡು ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಅದು ರಿಂಕಲ್ಸ್ ಇಲ್ಲದೆ ಇರೋ ಥರ ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ಫಾರ್ಮ್ ಮಾಡ್ಕೊಂಡು ಇಟ್ಕೋಬೇಕು. ನೋಡಿ ಈ ಥರ ನೀಟಾಗಿ ನಿಧಾನಕ್ಕೆ ಸ್ಪ್ರೆಡ್ ಮಾಡ್ಕೊಳ್ಳಿ. ಅದೆಲ್ಲೂ ರಿಂಕಲ್ಸ್ ಫಾರ್ಮ್ ಆಗಬಾರ್ದು. ಈ ಥರ ನೀಟಾಗಿ ಫಾರ್ಮ್ ಮಾಡಿ ಈ ಥರ ಪ್ರೆಸ್ ಮಾಡಿ ಇಟ್ಕೊಳ್ಳಿ. ಸೊ ನಿಮ್ಗೆ ನೀಟಾಗಿ ಬರುತ್ತೆ. ಈಗ ವೈನ್ ಕಲರ್ ಥ್ರೆಡ್ಡಲ್ಲಿ ಪುಟಾಣಿ ಫ್ಲವರ್ಸ್ನ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಫಸ್ಟು ನೀವು ಮ್ಯಾಜಿಕ್ ರಿಂಗ್ನ ಹಾಕೋಬೇಕು. ನಿಮ್ಮ ಫಿಂಗರ್ನ ಇಟ್ಕೊಂಡು ಒಂದು ರೌಂಡ್ ಸುತ್ತಕೊಂಡು ಕ್ರಾಸ್ ಫಾರ್ಮ್ ಆಗಿ ಮಾಡಿಕೊಂಡು ಹೋಲ್ಡ್ ಮಾಡಿ ಗಟ್ಟಿಯಾಗಿ ಇಟ್ಕೊಳ್ಳಿ. ಕ್ರಾಸಾಗಿ ಇಟ್ಕೊಂಡ್ಮೇಲೆ ಕ್ರೋಶಾಯಿಂದ ಥ್ರೆಡ್ನ ಒಳಗಿಂದ ತೊಗೊಂಡು ಒಂದು ಚೈನ್ನ ಹಾಕೊಂಡು ಬರಬೇಕು. ಮತ್ತೊಂದು ಚೈನ್ನ ಹಾಕ್ಕೊಂಡು ಡಬಲ್ ಕ್ರೋಶೆಸ್ನ ಹಾಕೊತ ಬರಬೇಕು. ಈ ಥರ 3 ಸಲ ಡಬಲ್ ಕ್ರೋಶೆಸ್ನ ಹಾಕೊಳ್ತಾ ಬರಬೇಕು. ಆಮೇಲೆ 2 ಚೈನ್ಸ್ನ ಹಾಕ್ಕೊಂಡು ರಿಂಗ್ಗೆ ಲಾಕ್ ಮಾಡ್ಕೋಬೇಕು. ಸೊ ನಿಮ್ಗೊಂದು ಸ್ಮಾಲ್ ಕ್ಯೂಟ್ ಪೆಟಲ್ ಫಾರ್ಮ್ ಆಗುತ್ತೆ. ಈ ಥರ 5 ಪೆಟಲ್ಸ್ನ ನಾವು ಮಾಡಬೇಕು. ನೋಡಿ ಈ ಥರ ರೌಂಡಾಗಿ ನೀಟಾಗಿ ಬರುತ್ತೆ 5 ಪೆಟಲ್ಸ್ನ. ಆಮೇಲೆ ಕಟ್ ಮಾಡಿಕೊಂಡು ಆ ಥ್ರೆಡ್ನ ಎಳ್ಕೋಬೇಕು. ಈ ಥರ ಎಳ್ಕೊಂಡಾದ್ಮೇಲೆ ಆ ಕಡೆ ಒಂದು ಥ್ರೆಡ್ ಇದೆ ಅಲ್ವಾ, ಸೊ ಆ ಥ್ರೆಡ್ನ ಎಳೆದ್ರೆ ನಿಮಗೆ ಅಲ್ಲಿ ಫ್ಲವರ್ ಫಾರ್ಮ್ ಆಗುತ್ತೆ. ಸೊ ಹತ್ರಕ್ಕೆ ನೀಟಾಗಿ ಟೈಟಾಗಿ ಎಳ್ಕೊಳ್ಳಿ, ಸೊ ದಟ್ ನೀಟಾಗಿ ಅದು ಜಾಯಿನ್ ಆಗುತ್ತೆ. ಆಮೇಲೆ ಲಾಸ್ಟ್ಗೆ ಆ 2 ಥ್ರೆಡ್ಡನ್ನು ಗಂಟು ಹಾಕಿ ಇಟ್ಕೋಬೇಕು. ಈ ಥರ ಒಂದು 20 ಫ್ಲವರ್ಸ್ನ ಮಾಡಿ ರೆಡಿ ಮಾಡ್ಕೊಂಡು ಇಟ್ಕೊಂಡ್ರೆ ನಿಮ್ಗೆ ಹಾಕ್ಕೊಳ್ಳೋಕ್ಕೆ ಈಸಿ ಆಗುತ್ತೆ.
ನಾನು ಇದನ್ನು ಕ್ಯೂಟಾಗಿ ಕಾಣಿಸ್ಲಿ ಅಂತ ಒಂದು ಸ್ಮಾಲ್ ಸ್ಟೋನ್ ಬೀಡನ್ನ ಹಾಕ್ತಾಯಿದ್ದೀನಿ ಇದಕ್ಕೆ ಗಮ್ ಗ್ಲೂ ಹಾಕ್ಬಿಟ್ಟು. ಸೊ ಇನ್ನೂ ಎಲಿಗೆಂಟಾಗಿ ರಿಚ್ ಲುಕ್ ಕೊಡಲಿ ಅಂತ ನಾನು ಈ ಥರ ಟ್ರೈ ಮಾಡ್ತಿದ್ದೀನಿ. ನಿಮಗೂ ಯಾವ ಥರ ಬೇಕಾದರೆ ಆ ಥರ ಹಾಕ್ಕೋಬೋದು. ಓಕೆ, ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ವಿ. ಈಗ ಮೆಷರ್ಮೆಂಟು ನಾನು ಒಂದು ಬ್ಯಾಂಗಲಿಂದ ಇನ್ನೊಂದು ಬ್ಯಾಂಗಲ್ಗೆ 7.5 ಇಂಚಸ್ನ ಇಟ್ಕೊತಾ ಇದ್ದೀನಿ. ಸೊ ನಿಮ್ಗೆ ಡಿಸ್ಟೆನ್ಸ್ ನೋಡಿಕೊಂಡು ಇಲ್ಲ ನಿಮ್ಗೆ ಹತ್ರಕ್ಕೆ ಬೇಕೋ ದೂರಕ್ಕೆ ಬೇಕೋ ಹಂಗೆ ಮಾಡ್ಕೋಬೋದು. ಈಗ ಬ್ಯಾಂಗಲ್ನ ತೊಗೊಂಡು ನೀಟಾಗಿ ಇದಕ್ಕೆ ಸ್ಯಾರಿಗೆ ಸ್ಟಿಚ್ ಮಾಡ್ಕೋಬೇಕು, ಅದು ಎಲ್ಲೂ ಬಿದ್ದು ಹೋಗದೆ ಇರೋ ಥರ. ಈಗ ಅದೇ ಫ್ಲವರ್ಸ್ನ ತೊಗೊಂಡು ಕ್ಯೂಟ್ ಫ್ಲವರ್ಸ್ನ 3 ಫ್ಲವರ್ಸು ಒಂದು ಬ್ಯಾಂಗಲ್ಗೆ ಇಡ್ತಾ ಇದ್ದೀನಿ. ಈ ಥರ ನೋಡಿ, ಈ ಥರ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ, ಕಾಂಬಿನೇಷನ್ನು ತುಂಬ ಪ್ರಿಟಿಯಾಗಿ ಬಂದಿದೆ. ಈ ಥರ ಗ್ಲೂ ಗಮ್ ಹಾಕ್ಕೊಂಡು ಸ್ಟಿಕ್ ಮಾಡಿಕೊಂಡು ಇಟ್ಕೋಬೇಕು. ಈ ಥರ ಸ್ಟಿಕ್ಕಾರು ಮಾಡ್ಕೋಬೋದು, ಇಲ್ಲ ಸ್ಟಿಕ್ ಮಾಡಿ ಒಂದು ಸ್ಟಿಚ್ ಕೂಡ ಹಾಕೋಬೋದು. ನಿಮ್ಗೆ ಏನಾದ್ರು ಬಿದ್ದೋಗುತ್ತೆ ಅನ್ನೋ ಭಯ ಏನಾದ್ರು ಇದ್ದರೆ ಈ ಥರ ಗ್ಲೂ ಗಮ್ ಹಾಕಿ ಸ್ಟಿಚ್ ಮಾಡಿ ಇಟ್ಕೊಳ್ಳಿ. ಸೊ ದಟ್ ನಿಮಗೆ ಎಷ್ಟೇ ರಫ್ ಆಗಿ ಯೂಸ್ ಮಾಡಿದ್ರು ಅದೆಲ್ಲೂ ಬೀಳಲ್ಲ. ಈ ಥರ ಎಲ್ಲನೂ ಹಾಕಿ ಆದಮೇಲೆ ಇನ್ ಬಿಟ್ವೀನಲ್ಲಿ ಗ್ಯಾಪ್ ಇರುತ್ತೆ ಅಂತ ನಾನು ಒಂದು ಕುಚ್ಚುಗಳನ್ನ ಹಾಕ್ಕೊಂಡು ಬಂದಿದ್ದೀನಿ. ನೀವು ಹಂಗೇನಾದರೂ ಬಿಡ್ಬೋದು, ಇಷ್ಟೇನಾದ್ರು ಇಟ್ಕೋಬೋದು, ನಿಮ್ಮ ಚಾಯ್ಸು. ನಾನಿನ್ನೂ ಚೆನ್ನಾಗಿ ಬರಲಿ, ಗ್ರ್ಯಾಂಡಾಗಿ ಲುಕ್ ಬರಲಿ ಅಂದ್ಬಿಟ್ಟು ಈ ಥರ ಕುಚ್ಚು ಹಾಕ್ಕೊತ ಬಂದಿದ್ದೀನಿ. ನಾನು ರೆಗ್ಯುಲರ್ ಕುಚ್ಚು ಅಲ್ಲದೆ ಈ ಥರ ಡಿಫ್ರೆಂಟ್ ಕುಚ್ಚನ್ನ ಇನ್ ಬಿಟ್ವೀನಲ್ಲಿ ಹಾಕಿದ್ದೀನಿ. ಇದಕ್ಕೆ 110 ಸ್ಟ್ಯಾಂಡ್ಸ್ ತೊಗೊಂಡು ಈ ಥರ ಒಳಗೆ ಇನ್ಸರ್ಟ್ ಮಾಡಿ ಈ ಥರ ಡಿವೈಡ್ ಮಾಡಿಕೊಂಡು ಜಡೆ ಫಾರ್ಮಲ್ಲಿ ನೀವು ಹಾಕ್ಕೊತ ಬರಬೇಕು. ಐ ಥಿಂಕ್ ಜಡೆ ಹಾಕ್ಕೊಳ್ಳೋದು ಎಲ್ಲರಿಗೂ ಬರುತ್ತೆ, ಅದೇ ಫಾರ್ಮೆಟ್ನ ಇಲ್ಲಿ ಅಪ್ಲಿಕಬಲ್ ಆಗುತ್ತೆ. ಈ ಥರ ಜಡೆ ಥರ ಹಾಕ್ಕೊಂಡು ಗೋಲ್ಡ್ ಥ್ರೆಡ್ಡಲ್ಲಿ ನೀವು ಇದನ್ನು ಲಾಕ್ ಮಾಡ್ಕೋಬೇಕು. ಈ ಥರ ಲಾಕ್ ಆದಮೇಲೆ ನಿಮ್ಗೆ ಎಷ್ಟು ಡಿಸ್ಟೆನ್ಸಿಗೆ ಬೇಕೋ ಅಷ್ಟಕ್ಕೆ ಥ್ರೆಡ್ನ ಕಟ್ ಮಾಡಿ ಇಟ್ಕೊಳ್ಳಿ. ನಾನಿಲ್ಲಿ 2 ಕಲರ್ಸ್ನ ಯೂಸ್ ಮಾಡಿದ್ದೀನಿ. ಕಾಂಬಿನೇಷನ್, ಸ್ಯಾರಿ ಕಾಂಬಿನೇಷನ್ ಮ್ಯಾಚ್ ಆಗೋ ಥರ ಪಿಂಕ್ ಆ್ಯಂಡ್ ವೈನ್ ಕಲರು. ಸೊ ನಿಮ್ಮ ಸ್ಯಾರಿಗೆ ಯಾವ್ದು ಮ್ಯಾಚ್ ಆಗುತ್ತೋ ಅದನ್ನು ನೋಡಿಕೊಂಡು ನೀವು ಮ್ಯಾಚ್ ಮಾಡ್ಕೋಬೋದು. ಇನ್ನೂ ರಿಚ್ ಲುಕ್ ಕೊಡಲಿ ಅಂತ ಇದಕ್ಕೆ ಸ್ಟೋನ್ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ನೋಡಿ, ಫೈನಲ್ ಲುಕ್ ಹಿಂಗಿರುತ್ತೆ. ತುಂಬಾ ಚೆನ್ನಾಗಿ ಬಂತು. ಬ್ರೈಡಲ್ ಸ್ಯಾರೀಸ್ಗೆ ಇಲ್ಲ ಫಂಕ್ಷನ್ಸ್ಗೆ ಯಾವುದೇ ಥರ ಸ್ಯಾರೀಸ್ಗೆ ಈ ಥರ ನೀವು ಡಿಸೈನ್ಸ್ನ ಹಾಕೋಬೋದು. ಇನ್ನೂ ಹಲವಾರು ಡಿಸೈನ್ಸು ಕಾಂಬಿನೇಷನ್ಸ್ನ ವೀಡಿಯೋಸ್ ಬೇಕು ಅಂದರೆ ಆಕೃತಿ ಆರ್ಟ್ಸ್ ಆ್ಯಂಡ್ ಫ್ಯಾಷನ್ಸ್ಗೆ ಸಬ್ಸ್ಕ್ರೈಬ್ ಮಾಡಿ. ನೀವು